ಅಧಿಕ ಇಳುವರಿ, ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಹಾಗೂ ಕೇಂದ್ರ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ ಪ್ರೋತ್ಸಾಹದಿಂದಾಗಿ ಬಯಲು ಸೀಮೆ ಚಿತ್ರದುರ್ಗದಲ್ಲಿ ರೈತರು ರೇಷ್ಮೆ ಕೃಷಿಯತ್ತ ಹೆಚ್ಚಿನ ಒಲವು ತೋರುತ್ತಿದ್ದಾರೆ. ರೇಷ್ಮೆ ಉತ್ಪಾದನೆಯಲ್ಲಿ ಭಾರತ ಜಗತ್ತಿನಲ್ಲೇ 2ನೇ ಸ್ಥಾನದಲ್ಲಿದ್ದರೆ ದೇಶದಲ್ಲೇ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ರೇಷ್ಮೆ ಬೆಳೆಗಾರರ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚುತ್ತಿದ್ದು ರೈತರನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುತ್ತಿದೆ. ರೇಷ್ಮೆ ಕೃಷಿಯಲ್ಲಿ 2 ತಿಂಗಳಲ್ಲೇ ಉತ್ತಮ ಇಳುವರಿ ಮತ್ತು ಲಾಭ ಪಡೆಯಬಹುದಾಗಿದೆ. ಈ ಬಗ್ಗೆ ದೂರದರ್ಶನದೊಂದಿಗೆ ರೈತ ಸೀತಾರಾಮರೆಡ್ಡಿ 10 ವರ್ಷಗಳಿಂದ 4 ಎಕರೆಯಲ್ಲಿ ರೇಷ್ಮೆ ಬೆಳೆಯುತ್ತಿದ್ದು ವರ್ಷಕ್ಕೆ 8 ರಿಂದ 9 ಬೆಳೆ ಪಡೆಯಬಹುದಾಗಿದೆ. ಒಮ್ಮೆಲೆ 250 ರಿಂದ 300 ಮೊಟ್ಟೆ ಇರಿಸಿ 2 ರಿಂದ 3 ಕ್ವಿಂಟಾಲ್ ರೇಷ್ಮೆ ಗೂಡು ಉತ್ಪಾದಿಸಿ ರಾಮನಗರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಒಳ್ಳೆ ಅನುಕೂಲ ಇದೆ ಸರ್. ರೇಟು 800 ರಿಂದ 900, 700 ಅಲ್ಲಿವರೆಗೂ ರೇಟ್ ಇದೆ ಸರ್. ಪ್ರತಿಯೊಂದು ರೈತ ನಾರಾಯಣ ರೆಡ್ಡಿ ರೇಷ್ಮೆ ಇಲಾಖೆಯ ಸಹಕಾರ ಮತ್ತು ಮಾರ್ಗದರ್ಶನದಿಂದ ಸಾಗುವಳಿ ವಿಸ್ತೀರ್ಣೆ ಹೆಚ್ಚಿಸಿಕೊಳ್ಳಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ತರ್ತೀನಿ ಒಂದು ಹೆಚ್ಚು ಕಮ್ಮಿ ಒಂದು 2 ಎಕರೆ ಮಾಡ್ಕೊಂಡಿದ್ದೀನಿ. ಒಂದು 8 ಬೆಳೆ ಬೆಳಿತೀವಿ. ಆದಾಯ ಭಾರಿ ಒಳ್ಳೆ ಆದಾಯ, ಅದ್ರ ಬಗ್ಗೆ ಹೇಳಂಗೇ ಇಲ್ಲ. 300 ಮಟ್ಟಿ 300 ಕೆಜಿನ 25 ದಿನ ಬೆಳೆಗಾರ ಇದ್ದೀವಿ. ರೇಷ್ಮೆ ಇಲಾಖೆ ಉಪನಿರ್ದೇಶಕ ಬೋಜಣ್ಣ ಚಿತ್ರದುರ್ಗ ಜಿಲ್ಲೆಯಲ್ಲಿ ರೇಷ್ಮೆ ಉತ್ಪಾದನೆಗೆ ಅತ್ಯುತ್ತಮ ವಾತಾವರಣ ಮತ್ತು ಹವಾಗುಣವಿದೆ ಎಂದು ಮಾಹಿತಿ ನೀಡಿದರು. ರೇಷ್ಮೆ ಬಾಂಧವರಾಗಲಿ ರೈತರಾಗಲಿ ನಮ್ಮ ಏನು ತಾಂತ್ರಿಕ ಸಲಹೆ ಮತ್ತು ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕಂತಂದ್ರೆ ತಾಲೂಕಿನ ಮಟ್ಟದಲ್ಲಿ ನಮ್ಮ ಆಫೀಸ್ಗಳಿದ್ದಾವೆ ಮತ್ತು ನಮ್ಮ ಜಿಲ್ಲಾ ಕಚೇರಿಯಲ್ಲಿ ಆಫೀಸ್ ಇದೆ. ಅವರನ್ನು ಸಂಪರ್ಕಿಸಿ ತಾಂತ್ರಿಕವಾಗಿ ಏನು ಬೆಳಿಬೇಕು ಮತ್ತು ಏನು ಉಪಯೋಗ ಸಿಗ್ತವೆ, ಸದುಪಯೋಗ ಸಿಗ್ತವೆ ಅದನ್ನೆಲ್ಲ ಬಳಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ರೈತ ಬಾಂಧವರು.